ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳ ಮೇಲೆ ಅನೇಕ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಯಾಕಪ್ಪ ಅಂದ್ರೆ ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನದ ಒಂದು ಟಾಪಿಕ್ ಅಲ್ಲಿ ಈ ಮೂಲಭೂತ ಹಕ್ಕುಗಳು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಅದೇ ರೀತಿ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಮೂರನೇ ಭಾಗದಲ್ಲಿ ಕಂಡು ಬರ್ತದೆ. ಮೂರನೇ ಭಾಗದಲ್ಲಿ ಕಂಡು ಬರುತ್ತದೆ. ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಮೂರನೇ ಭಾಗದಲ್ಲಿ ಕಂಡು ಬರುತ್ತದೆ. ಅದೇ ರೀತಿ ಈ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆಪ್ಪ ಅಂದ್ರೆ ಅಮೆರಿಕ ದೇಶದಿಂದ ಎರವಲು ಪಡೆಯಲಾಗಿದೆ. ಅಮೆರಿಕ ಅಥವಾ USA ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಅದೇ ರೀತಿ ಈ US ಲಿಂದ ನಾವು ಮೂಲಭೂತ ಹಕ್ಕುಗಳನ್ನು ಎರವಲು ಪಡೆಯಲಾಗಿದೆ. ಇದು ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ಅದೇ ರೀತಿ ಈ ಮೂಲಭೂತ ಹಕ್ಕುಗಳು ಯಾವ ವಿಧಿಲಿಂದ ಯಾವ ವಿಧಿವರೆಗೆ ಇರುತ್ತಪ್ಪ ಅಂದ್ರೆ ವಿಧಿ 12ರಿಂದ ವಿಧಿ 35ರವರೆಗೆ ಕಂಡು ಬರುವ ಹಕ್ಕುಗಳು ಮೂಲಭೂತ ಹಕ್ಕುಗಳು. ಇದು ಕ್ವಶನ್ ಆಗಿದೆ ವಿದ್ಯಾರ್ಥಿ. ಮೂಲಭೂತ ಹಕ್ಕುಗಳು ಯಾವ ವಿಧಿಲಿಂದ ಯಾವ ವಿಧಿವರೆಗೆ ಇರುತ್ತಪ್ಪ ಅಂದ್ರೆ 12ರಿಂದ 35 ವಿಧಿಯವರೆಗೆ ಕಂಡು ಬರುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಮೂಲಭೂತ ಹಕ್ಕುಗಳ ಒಂದು ಸಂವಿಧಾನದ ಭಾಗವನ್ನು ಎಂದು ಕರೆಯುತ್ತೇವೆ ಅಂದ್ರೆ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯುತ್ತೇವೆ. ಮ್ಯಾಗ್ನಾ ಕಾರ್ಟ್ ಅಂದ್ರೆ ಹಕ್ಕುಗಳು. ಮ್ಯಾಗ್ನಾ ಕಾರ್ಟ್ ವಿದ್ಯಾರ್ಥಿಗಳು ಯಾವ ಭಾಗವನ್ನು ಮ್ಯಾಗ್ನಾ ಕಾರ್ಟ್ ಎಂದು ಕರೆಯುತ್ತೇವೆ ಅಂದ್ರೆ ಸಂವಿಧಾನದ ಮೂರನೇ ಭಾಗವನ್ನು ಮ್ಯಾಗ್ನಾ ಕಾರ್ಟ್ ಎಂದು ಕರೆಯುತ್ತೇವೆ. ಯಾಕೆ ಕರೆಯುತ್ತೇವೆ ಅಂದ್ರೆ ಆ ಮೂರನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಕಂಡು ಬರುತ್ತವೆ. ಅದೇ ರೀತಿ ವಿದ್ಯಾರ್ಥಿಗಳೇ ಒಟ್ಟು ಮೂಲಭೂತ ಹಕ್ಕುಗಳು ಎಷ್ಟಪ್ಪ ಅಂದ್ರೆ 6 ವಿದ್ಯಾರ್ಥಿಗಳೇ. ಮೂಲ ಸಂವಿಧಾನದಲ್ಲಿ 7 ಹಕ್ಕುಗಳಿದ್ದವು. ಒಂದು ಯಾವ್ದಪ್ಪ ಅಂದ್ರೆ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗಿದೆ. ಯಾವಾಗ ತೆಗೆದುಹಾಕಲಾಗಿದೆ ಅನ್ನೋದು ಕ್ವಶನ್ ಆಗಿದೆ. ಯಾವಾಗ ಅಂದ್ರೆ 1978 44ನೇ ತಿದ್ದುಪಡಿ ಮಾಡಿ ಈ ಆಸ್ತಿ ಹಕ್ಕನ್ನು ತೆಗೆದು 300 ಎ ವಿಧಿ ಕಾನೂನುಬದ್ಧ ಹಕ್ಕಾಗಿ ಮಾರ್ಪಾಡು ಮಾಡಲಾಗಿದೆ. ಕಾನೂನುಬದ್ಧ ಹಕ್ಕು ಈ ಆಸ್ತಿ ಹಕ್ಕನ್ನು ಕಾನೂನುಬದ್ಧ ಹಕ್ಕಾಗಿ ಮಾರ್ಪಾಡು ಮಾಡಲಾಗಿದೆ. ಯಾಕಂದ್ರೆ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗಿದೆ 1978 44ನೇ ತಿದ್ದುಪಡಿ. ಯಾಕೆ ತೆಗೆದುಹಾಕಲಾಗಿದೆ ಅಂದ್ರೆ ಈ ಒಂದು ಊರಲ್ಲಿ ಯಾವುದೇ ಒಂದು ಊರಲ್ಲಿ ಗವರ್ಮೆಂಟ್ ಆಸ್ಪತ್ರೆ ಅಥವಾ ಗವರ್ಮೆಂಟ್ ಒಂದು ಇಲಾಖೆ ಅಥವಾ ಯಾವುದೇ ಒಂದು ಪ್ಲೇಸ್ ಅಲ್ಲಿ ನಾವು ಕಟ್ಟಬೇಕಾದ್ರೆ ಗವರ್ಮೆಂಟ್ ಆವಾಗ ಈ ಪ್ರತಿಯೊಬ್ಬ ಜನರು ನಮ್ಮ ಆಸ್ತಿ ಎಂದು ಅದನ್ನು ಹೇಳ್ತಾರೆ. ಆದ್ರಿಂದ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗಿದೆ. ಯಾವುದೇ ಒಂದು ಗವರ್ಮೆಂಟ್ ಸ್ಕೀಮ್ ಅಂದ್ರೆ ತನ್ನ ಒಂದು ಆಸ್ತಿಯನ್ನು ಬಿಟ್ಟು ಕೊಡಲೇಬೇಕು ವಿದ್ಯಾರ್ಥಿಗಳ. ಆ ರೀತಿಯ ಕಾನೂನು ಭಾರತ ಸಂವಿಧಾನ ಜಾರಿಗೆ ತಂದಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ ಒಟ್ಟು ಮೂಲಭೂತ ಹಕ್ಕುಗಳು ಎಷ್ಟಾದ್ರೆ 6 ಪ್ರೆಸೆಂಟ್ ಆಗಿ. ಅದೇ ರೀತಿ ವಿದ್ಯಾರ್ಥಿ ಒಂದು ಸಮಾನತೆ ಹಕ್ಕು ಎಲ್ಲಿಂದ ಎಲ್ಲಿವರೆಗೆ ಬಂದ್ರೆ 14ನೇ ವಿಧಿಯಿಂದ 18ವರೆಗೆ. ಅದೇ ರೀತಿ ಸ್ವಾತಂತ್ರ್ಯದ ಹಕ್ಕು 19ರಿಂದ 22. ಅದೇ ರೀತಿ ಶೋಷಣೆ ವಿರುದ್ಧ ಹಕ್ಕು 23ರಿಂದ 24. ಇದು ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು 25ರಿಂದ 28. ಅದೇ ರೀತಿ ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕು 29ರಿಂದ 30. ಅದೇ ರೀತಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32. ಈ 32ನೇ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಏನೆಂದು ಕರೆಯುತ್ತಪ್ಪ ಅಂದ್ರೆ ಸಂವಿಧಾನದ ಆತ್ಮ ಅಥವಾ ಹೃದಯ. ಈ 32ನೇ ವಿಧಿಯನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆಯುತ್ತೇವೆ. ಅಂತ ಕರೆದವರು ಯಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾರ್ಥಿಗಳೇ. ಭಾರತ ಸಂವಿಧಾನದ ಶಿಲ್ಪಿ ಎಂದು ಕೂಡ ಕರೆಯುತ್ತೇವೆ. ಭಾರತ ಸಂವಿಧಾನದ ಶಿಲ್ಪಿ ವಿದ್ಯಾರ್ಥಿಗಳೇ. ಈ ಒಂದು ಭಾರತ ಸಂವಿಧಾನವನ್ನು ರಚಿಸಲು ತುಂಬಾ ಕಷ್ಟಪಟ್ಟಿದ್ದಾರೆ. ಅನೇಕ ದೇಶಗಳಿಂದ ಅನೇಕ ಒಂದು ಅಂಶಗಳನ್ನು ಎರವಲು ಪಡೆದಿದ್ದಾರೆ. ಆ ರೀತಿಯಾಗಿ ಭಾರತ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿ ಭಾರತ ಸಂವಿಧಾನವನ್ನು ರಚನೆ ಮಾಡಲು ತೆಗೆದುಕೊಂಡ ಅವಧಿ ಕೂಡ ಕೇಳಿದ್ದಾರೆ. 2 ವರ್ಷ 11 ತಿಂಗಳು 18 ದಿನಗಳು. 2 ವರ್ಷ 11 ತಿಂಗಳು 18 ದಿನಗಳು ಭಾರತ ಸಂವಿಧಾನವನ್ನು ರಚನೆ ಮಾಡಲು ತೆಗೆದುಕೊಂಡ ಅವಧಿ ಕೂಡ ಹೇಳಿದ್ದಾರೆ. ಅದೇ ರೀತಿ ಅಮೌಂಟ್ ಕೂಡ ಎಷ್ಟು ಖರ್ಚಾಗಿದೆ ಅಂದ್ರೆ 64 ಲಕ್ಷ. ಇದು ಕೂಡ UPSC ಅಲ್ಲಿ ಕೇಳಿದ್ದಾರೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈ IPS IAS ನಡೆಸುತ್ತಿರುವ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಅದೇ ರೀತಿ ಭಾರತ ಸಂವಿಧಾನದ ಬಗ್ಗೆ ಮೂಲಭೂತ ಹಕ್ಕುಗಳ ಬಗ್ಗೆ ತುಂಬಾ ಸಲ ಎಕ್ಸಾಮ್ ಕೇಳಿದ್ದಾರೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಮೊಟ್ಟ ಮೊದಲಾಗಿ ಈ ಮೂಲಭೂತ ಹಕ್ಕುಗಳನ್ನು ಯಾರು ತಂದರಪ್ಪ ಅಂದ್ರೆ ಇಂಗ್ಲೆಂಡಿನ ಜಾನ್ ಎಂಬ ದೊರೆ 1215ರಲ್ಲಿ ತನ್ನ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾನೆ. ಇಂಗ್ಲೆಂಡ್ನ ದೊರೆ. ಇದನ್ನು ಮ್ಯಾಗ್ನಾ ಕಾರ್ಟ್ ಎಂದು ಕರೀತಾರೆ. ಆ ಒಂದು ಮ್ಯಾಗ್ನಾ ಕಾರ್ಟ್ ಅನ್ನೇ ನಾವು ಇಲ್ಲಿ ಕೂಡ ಮ್ಯಾಗ್ನಾ ಕಾರ್ಟ್ ಎಂದು ಸಂವಿಧಾನದ 3ನೇ ಭಾಗವನ್ನು ಕರೆಯುತ್ತೇವೆ. ಅದೇ ರೀತಿ ಈ ಒಂದು ಅಮೆರಿಕದಲ್ಲಿ ಈ ಒಂದು ಮೂಲಭೂತ ಹಕ್ಕುಗಳನ್ನು ಏನು ಕರೆಯುತ್ತೇವಪ್ಪ ಅಂದ್ರೆ ಬಿಲ್ ಆಫ್ ರೈಟ್ಸ್. ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಬಿಲ್ ಆಫ್ ರೈಟ್ಸ್ ವಿದ್ಯಾರ್ಥಿಗಳು ಇದು ಕೂಡ ಗೊತ್ತಿರಬೇಕು. ಅದೇ ರೀತಿ ಮೂಲಭೂತ ಹಕ್ಕುಗಳನ್ನು ಇಂಗ್ಲಿಷ್ ಅಲ್ಲಿ ಏನೆಂದು ಕರೆಯುತ್ತೇವೆ ಫಂಡಮೆಂಟಲ್ ರೈಟ್ಸ್ ವಿದ್ಯಾರ್ಥಿಗಳೇ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಈ ಒಂದು ಸಂವಿಧಾನದ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಕಂಡು ಬರ್ತವೆ ಅಂದ್ರೆ 3ನೇ ಭಾಗದಲ್ಲಿ ಕಂಡು ಬರುತ್ತವೆ. ಇದು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂದ್ರೆ ಅಮೆರಿಕದಿಂದ ಎರವಲು ಪಡೆಯಲಾಗಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ ಅದೇ ರೀತಿ ರಾಜ್ಯ ನಿರ್ದೇಶನ ತತ್ವಗಳು ಯಾವ ದೇಶದಿಂದ ಅಂದ್ರೆ ಐರ್ಲೆಂಡ್ ನಿಂದ. ಅದೇ ರೀತಿ ತುರ್ತು ಪರಿಸ್ಥಿತಿಗಳು ಜರ್ಮನಿಲಿಂದ. ಅನೇಕ ಒಂದು ವಿಷಯಗಳು ಅನೇಕ ದೇಶಗಳಿಂದ ಎರವಲು ಪಡೆದು ನಮಗೆ ಸಂವಿಧಾನವನ್ನು ರಚನೆ ಮಾಡಿದ ಡಾಕ್ಟರ್ BR ಅಂಬೇಡ್ಕರ್ ತುಂಬಾ ಒಳ್ಳೆಯ ವ್ಯಕ್ತಿ. ಅದೇ ರೀತಿ ವಿದ್ಯಾರ್ಥಿಗಳೇ ಇವೆಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಖಂಡಿತವಾಗಿ ಕ್ವಶನ್ ಕೇಳಿದ್ದಾರೆ, ಮುಂದೆ ಕೂಡ ಕೇಳುತ್ತಾರೆ ವಿದ್ಯಾರ್ಥಿ ಮೂಲಭೂತ ಹಕ್ಕುಗಳು. ಅದೇ ರೀತಿ ಈ ಒಂದು ಸಮಾನತೆ ಹಕ್ಕು ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತೇವೆ ವಿದ್ಯಾರ್ಥಿ. ಇಲ್ಲಿಗೆ ಈ ಒಂದು GK 360 70ನೇ ವಿಡಿಯೋ ಮುಕ್ತಾಯವಾಗುತ್ತದೆ.